ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ, ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು, ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ವೀಕ್ಷಕರೇ, ನಾನು ನಿಕೇಶ್ ಕೊಠಾರಿ. ಇವತ್ತು ಎರಡು ಸ್ಟೋರಿ ಇದೆ, ಬಹಳ ಇಂಪಾರ್ಟೆಂಟ್ ವಿಚಾರ. ತ್ಯಾಗ ಅವರೇ ಮಾಡ್ಲಿ ಬೇಗ. ನಂಬರ್ 1 ಸ್ಟೋರಿ ಏನಪ್ಪಾ ಇದು ಅಂತ ಹೇಳಿದ್ರೆ, ಅಸಮಾಧಾನಿತರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ರೆ ಈಗ ಯಾರೆಲ್ಲ ಸಚಿವರಾಗಿದ್ರಲ್ಲ ಆ ಪೈಕಿ ಒಬ್ಬರಾದ್ರೂ ರಾಜೀನಾಮೆ ಕೊಡಬೇಕು. ಇದು ಈ ಸೂತ್ರದ ಪ್ರಕಾರ ರಾಜೀನಾಮೆ ಕೊಡ್ತಾರಂತೆ ಅಂತ ಯಾರ ಹೆಸರು ಕೇಳಿ ಬಂತು ಅವರನ್ನ ನಮ್ಮ ಗೋವಿಂದಣ್ಣ ಮಾತನಾಡಿಸಿ ತ್ಯಾಗ ಮಾಡ್ತೀರಾ ಅಂತ ಕೇಳಿದಾಗ ಬಂದು ಉತ್ತರ ಏನ್ ಗೊತ್ತಾ? ತ್ಯಾಗ ಅವರೇ ಮಾಡ್ಲಿ ಬೇಗ. ನೋಡೋಣ ಇವತ್ತಿನ ನಂಬರ್ 1 ಸ್ಟೋರಿಯಲ್ಲಿ. ಹಾಗೆ ಎರಡನೇ ಸ್ಟೋರಿ ಯತೀಂದ್ರ ಸಿದ್ದರಾಮಯ್ಯ ವಿಚಾರಕ್ಕೆ ಹೈಕಮಾಂಡ್ ಒಪ್ಪಿ ಸಿದ್ದು. ಏನಪ್ಪಾ ಇದು? ಸಂಪುಟ ವಿಸ್ತರಣೆ ಆದಾಗಿನಿಂದ ಸಿದ್ದು ಮೌನವಾಗಿ ವಹಿಸಿದ್ರು. ನೋಡಿ, ಈ ಹೈಕಮಾಂಡ್ ಈಗ ಒಪ್ಪಿ ಸಿದ್ದು ಏನು ನೋಡೋಣ ಇವತ್ತಿನ ಒಳನೋಟದ ಟಾಪ್ 2 ಸ್ಟೋರಿಯಲ್ಲಿ. ಹಾಗಾದ್ರೆ ನಂಬರ್ 1 ಸ್ಟೋರಿ ಯಾವುದು ಅಂತ ಹೇಳಿದ್ರೆ ತ್ಯಾಗರಾಮಯ್ಯ ಅಥವಾ ತ್ಯಾಗ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ತ್ಯಾಗರಾಜರದ್ದೇ ಬಹಳ ಚರ್ಚೆ ಆಗ್ತಾ ಇದೆ. ಯಾವ ತ್ಯಾಗರಾಜರು ಅಂತ ಹೇಳಿದ್ರೆ, ಇನ್ನೊಬ್ರು ಸಚಿವರಾಗ್ಲಿ ಅಂತ ತಮ್ಮ ಸಚಿವ ಸ್ಥಾನ ಬಿಟ್ಟುಕೊಡಲು ಸಿದ್ಧವಾಗಿರುವಂತ ತ್ಯಾಗರಾಜರು. ಅರೆ, ಅದು ಯಾರು? ಸಚಿವ ಸ್ಥಾನವನ್ನೇ ತ್ಯಾಗ ಮಾಡುವಂತ ಮಹಾನ್ ತ್ಯಾಗರಾಜರು. ಯಾರಿಗಾಗಿ ತ್ಯಾಗ? ಯಾರಿಗಾಗಿ ಮಾಡ್ತಾರೆ? ನಿಜವಾಗ್ಲೂ ತ್ಯಾಗ ಮಾಡ್ತಾರಾ ಅಂದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿರುವಂತ ಗುಸುಗುಸು ಬೇರೆದೇ ಕಥೆಯನ್ನ ಹೇಳ್ತಾ ಇದೆ. ಏನದು ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಇರೋ ಮೂವರಲ್ಲಿ ರಾಜೀನಾಮೆ ಕೊಡೋರು ಯಾರು? ಒಬ್ಬರನ್ನ ಆನ್ ರೆಕಾರ್ಡ್ ಕೇಳಿದ್ರೆ ನಾನ್ ರೆಡಿ ಅಂತಾರೆ, ಆಫ್ ದಿ ರೆಕಾರ್ಡ್ ಕೇಳಿದ್ರೆ ನಾನೇ ಕೊಡ್ಲಿ ಅಂತಾರೆ. ಮತ್ತೊಬ್ರು ಹಂಗಲ್ಲ, ರಾಜೀನಾಮೆ ಕೊಡಿಸಿ ಇನ್ನೊಬ್ರಿಗೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಇನ್ನು ಮೂರನೇವರಂತೂ ತ್ಯಾಗ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರ ಹತ್ರನೇ ತಗೊಳ್ಳಿ, ನಮ್ಗಂತೂ ಕೇಳಬೇಡಿ ಅಂತ ನಂಗೆ ಹೇಳಿದ್ದಾರೆ. ಹೀಗಿರುವಾಗ ರಾಜೀನಾಮೆ ಕೊಟ್ಟು ಮಹಾನ್ ತ್ಯಾಗರಾಜರು ಅನ್ಸ್ಕೊಳ್ಳೋರು ಯಾರು ಅಂತ ನಮ್ಮ ಮೇಲೆ ಪ್ರಶ್ನೆ ಎಸೆಯುತ್ತಾ ಎಂಟ್ರಿ ಕೊಟ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಎಲ್ಲರ ಹತ್ರ ಹೋಗೋರು ನೀವು, ಎಲ್ಲಾ ಕಡೆ ಕಿವಿ ಸಿಕ್ಕಿಸಿ ಬರೋರು ನೀವು. ಪ್ರಶ್ನೆ ಮಾತ್ರ ನಮಗ್ ಕೇಳ್ತೀರಾ? ನೀವೇ ಹೇಳಿ, ಯಾರದು ರಾಜೀನಾಮೆ ಕೊಡೋ ಮಹಾ ತ್ಯಾಗರಾಜರು? ಯಾರ ದಾನಶೂರಕರಣ ಅಂತ ಕೇಳಿದಾಗ ಹೇಳಿದ್ರು ನೋಡಿ, ಕಾಂಗ್ರೆಸ್ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ತ್ಯಾಗರಾಜರ ಕತೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿ ಮೂಲಗಳ ಪ್ರಕಾರ ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಮುನಿಸಿಕೊಂಡ ರಾಜೀನಾಮೆ ಕೊಟ್ಟ ಶಾಸಕರನ್ನ ಮನವೊಲಿಸೋಕೆ ಅಂತ ಸ್ವತಃ ಸಿಎಂ ತಮ್ಮ ಆಪ್ತರ RAF ಟೀಮ್ ಅನ್ನ ಫೀಲ್ಡಿಗಿಳಿಸಿದ್ರು. ಹೀಗೆ ಫೀಲ್ಡಿಗಿಳಿದ RAF ಟೀಮು BK ಸಂಗಮೇಶ್, ಬೇಳೂರು ಗೋಪಾಲಕೃಷ್ಣ, ಬಂಗಾರಪೇಟೆ ನಾರಾಯಣಸ್ವಾಮಿ, ಲೇಔಟ್ ಕೃಷ್ಣಪ್ಪ, TB ಜಯಚಂದ್ರ ಹೀಗೆ ಒಬ್ಬೊಬ್ಬರನ್ನೇ ಅಪ್ರೋಚ್ ಮಾಡಿ ಮನವೊಲಿಕೆ ಕಸರತ್ ಮಾಡಿದ್ರು. ಕೆಲವರನ್ನ ಸಿಎಂ ಬಳಿಯೂ ಕರೆದುಕೊಂಡು ಹೋದ್ರು. ಆಗ ಸಿಎಂ ಹಲವರು ನಿಗಮ ಮಂಡಳಿ, ಅನುದಾನ ಹೀಗೆ ನಾನಾ ಬೇಡಿಕೆಗಳ ಈಡೇರಿಸೋ ಭರವಸೆ ಕೊಟ್ಟು ತಣ್ಣಗಾಗಿಸಿದ್ರು. ಆದ್ರೆ ಇತ್ತ ಲೇಔಟ್ ಕೃಷ್ಣಪ್ಪ, ಅತ್ತ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಹಾಗೂ ಕೋಲಾರದ ಶಾಸಕರ ಟೀಮ್ ಮಾತ್ರ ಈ RAF ಟೀಮಿನ ಪಟ್ಟಿಗೆ ಬಗ್ಗಿಲ್ಲ. ಅದಕ್ಕೆ ಈಗ ಚರ್ಚೆ ಆಗ್ತಿರೋ ಹೊಸ ಫಾರ್ಮುಲಾ ಯಾವ್ದಪ್ಪ ಅಂತ ಹೇಳಿದ್ರೆ, ಅದು ಒಕ್ಕಲಿಗ ಸಚಿವರೋರ್ವರ ರಾಜೀನಾಮೆ. DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿರುವಂತಹ ಒಕ್ಕಲಿಗ ಸಚಿವರು ಯಾರ್ಯಾರು ಅಂತ ಹೇಳಿದ್ರೆ, ಸೀನಿಯರ್ಗಳ ಪೈಕಿ ರಾಮಲಿಂಗಾರೆಡ್ಡಿ ಹಾಗೂ ಕೃಷ್ಣ ಬೈರೇಗೌಡ, ಇನ್ನು JDSನಿಂದ ಬಂದವರ ಪೈಕಿ ಚಲುವರಾಯಸ್ವಾಮಿ, HC ಬಾಲಕೃಷ್ಣ ಹಾಗೆ ಶಿವಲಿಂಗೇಗೌಡ. ವಿಧಾನಸೌಧದ ಕಾರಿಡಾರ್ನ ಮೂಲಗಳ ಪ್ರಕಾರ ಈಗ ಚರ್ಚೆಯಲ್ಲಿರೋದು ಇದೇ ಮೂವರ ಹೆಸರು. ಈ ಮೂವರ ಪೈಕಿ ಚಲುವರಾಯಸ್ವಾಮಿಯವರು ಪರೋಕ್ಷವಾಗಿ ನಾನಂತೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಅದನ್ನ ಅವರು ಹೇಗೆ ಹೇಳಿದ್ರು ಅಂದ್ರೆ, ಸಚಿವರಿಂದ ರಾಜೀನಾಮೆ ಕೊಡಿಸಿ ಮತ್ತೊಬ್ಬರನ್ನ ಸಚಿವರನ್ನಾಗಿ ಮಾಡೋ ಪದ್ಧತಿ ಇಲ್ಲ ಅಂತ ಹೇಳಿದ್ದಾರೆ. ಏನು ಸಚಿವ HC ಬಾಲಕೃಷ್ಣ ಅವರು ಆರಂಭದಲ್ಲಿ ರಣೋತ್ಸಾಹದಿಂದ ಸಚಿವ ಸ್ಥಾನ ತ್ಯಾಗ ಮಾಡೋಕೆ ರೆಡಿ ಅಂತ ಹೇಳಿದ್ದೇನೋ ನಿಜ. ಆದ್ರೆ ಈಗ ಅದೆಲ್ಲ ಎಲ್ಲಾಗುತ್ತೆ. ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಸಿಎಂ ಬಿಡಲ್ಲ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದು ಆಪ್ತ ಮೂಲಗಳಿಂದಲೇ ಖಚಿತ ಆಗಿದೆ. ಏನು ಶಿವಲಿಂಗೌಡರು ಹಾಸನ ಜಿಲ್ಲೆ ಪ್ರಾಂತ್ಯ ಪ್ರಾತಿನಿಧ್ಯ ಅಂತ ನಾನೊಬ್ನೇ ಇರೋದು, ಬೇಕಿದ್ರೆ ಬಾಲಕೃಷ್ಣ ರಾಜೀನಾಮೆ ಕೊಡ್ಲಿ, ನನಗಂತೂ ಕೇಳಬೇಡಿ ಅಂತ ಮೊದಲೇ ನೋ ಅಂದಿರೋದನ್ನ ನಮ್ಮ ಗೋವಿಂದಣ್ಣ ಕಿವಿಯಾರಿ ಕೇಳಿಸ್ಕೊಂಡು ಖಚಿತಪಡಿಸಿದ್ದಾರೆ.
ಒಟ್ನಲ್ಲಿ ಒಕ್ಕಲಿಗ ಸಚಿವರೊಬ್ಬರು ತ್ಯಾಗರಾಜರಾಗುವ ಕಥೆಯಂತೂ ಇಂತೂ ಸುತ್ತಿ ಬಳಸಿ ತ್ಯಾಗ ಮಾಡೋಕೆ ನಾನ್ ರೆಡಿ ಅಂತ ಹೇಳಿರುವಂತಹ HC ಬಾಲಕೃಷ್ಣ ಅವರ ಬುಡಕ್ಕೆ ಬಂದಿರೋದು ಅವರ ಆಪ್ತ ಮೂಲಗಳ ಕಣ್ಣಿನಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಇಲ್ಲಿ ಪ್ರಶ್ನೆ ಇರೋದು, ಇರೋ ಮೂವರಲ್ಲಿ ಯಾರು ಹಾಗಾದ್ರೆ ತ್ಯಾಗರಾಜರು? ನಂಬರ್ 1, ಲೇಔಟ್ ಕೃಷ್ಣಪ್ಪಗಾಗಿ ಯಾರು ತ್ಯಾಗ ಮಾಡುತ್ತಾರ ಹಾಗಾದ್ರೆ ಏನಂತ ಪ್ರಶ್ನೆ. ಇನ್ನೊಂದ್ ಕಡೆ ವಿಸ್ತರಣೆ ವೇಳೆ ಸಚಿವರಾದ್ರು ಒಕ್ಕಲಿಗರ ಪೈಕಿ ಇರೋದು ಯಾರು? 3 ಜನ ಇದ್ದಾರೆ. ಯಾರ್ಯಾರು ಹಾಗಾದ್ರೆ? ಬಾಲಕೃಷ್ಣ, ಚಲುವರಾಯಸ್ವಾಮಿ, ಜೊತೆಗೆ ಶಿವಲಿಂಗೌಡ್ರು. ಈ ಚಲುವರಾಯಸ್ವಾಮಿ ರಾಜೀನಾಮೆ ಮಾತೆಲ್ಲ ಈಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಅವರು ಫಸ್ಟನೇ ಹೇಳ್ಬಿಟ್ಟಿದ್ರು, ಆತ ರಿಸೈನ್ ಮಾಡ್ತೀನಿ ಅಂತ ಬಾಲಕೃಷ್ಣ ಮೊದಲು ಹೇಳಿದ್ರು. ಎಲ್ಲರೂ ಕೂಡ ನೋಡಿದ್ವಿ. ನಂಗೆ ಕೇಳಬೇಡಿ, ಬಾಲು ಬೇಕಿದ್ರೆ ಕೊಡ್ಲಿ, ಅವರಾದ್ರೂ ಕೊಡ್ಲಿ ಅಂತ ಶಿವಲಿಂಗೌಡ್ರು ಹೇಳ್ಬಿಟ್ಟಿದ್ರು. ಇದನ್ನ ಕೇಳಿದ್ದೇ ತಡ CM ವಿವೇಚನೆ ಅಂತ ಬಾಲು ತಪ್ಪಿಸಿಕೊಂಡ್ರು. ಹಿಂಗಿರುವಾಗ ರಾಜೀನಾಮೆ ಕೊಡೋರು ಯಾರು ಗುರು ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾರಾಗ್ತಾರೆ ರಾಜೀನಾಮೆ ಕೊಟ್ಟು ತ್ಯಾಗರಾಜರು? ಅಂಥವ್ರು ಯಾರಿದ್ದಾರೆ? ಇಲ್ಲಿ ಮೂಲ ಪ್ರಶ್ನೆ. ಇರೋರು ಒಕ್ಕಲಿಗ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಜನ, ಅದರಲ್ಲಿ ಒಬ್ರು ಹೇಳ್ಬಿಟ್ಟಿದ್ರು HC ಬಾಲಕೃಷ್ಣ ಅವರು, ಉಳಿದವ್ರು ಹೇಳಲಿಲ್ಲ. ಬನ್ನಿ ಇದ್ರ ಬಗ್ಗೆ ಮಾತನಾಡೋಣ. ನನ್ನ ಕಲಿಗೆ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ ಅವರಿಗೆ ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ವಿಚಾರಗಳನ್ನ ಗುಸುಗುಸು ಗೋವಿಂದಣ್ಣ ಆಗಾಗ ಕಿವಿಗೆ ಹಾಕ್ತಾ ಇರ್ತಾರೆ. ವೀರೇಂದ್ರ ಉಪ್ಪುಂದ, ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ವಾ ಅಂತ. ಈಗ ನಿಕೇಶ್, ಕೈಗಂತೂ ತುತ್ತು ಬಂದಿದೆ. ಈಗ ಅದು ಬಾಯಿಗೆ ಹೋಗುತ್ತೆ ಇಲ್ಲೋ ಅನ್ಲಿ ಕಾದ್ ನೋಡ್ಬೇಕು. ಈಗ ಯಾಕಂದ್ರೆ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಈಗ ಕೈಯಿಂದ ಬಾಯಿಗೆ ಹೋಗಕ್ಕೂ ಮೊದಲು ಒಂದ್ ಕಡೆ ಆಲ್ರೆಡಿ ಯಾರೆಲ್ಲ ನಮಗೆ ಕೈಗೆ ಕೊಡ್ಲಿಲ್ಲ ಅಂತಲೇ ಎದ್ ನಿಂತ್ಬಿಟ್ಟಿದಾರಲ್ಲ, ಇವರಿಗೆ ಬಾಯಿಗೆ ಬರಲಿಲ್ಲ, ಅವ್ರಿಗೆ ಕೈಗೂ ಸಿಕ್ಕಿಲ್ವಲ್ಲ. ಬಹಳ ಜನ ರಾಜೀನಾಮೆ ಕೊಟ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಕೆಲವರೆಲ್ಲ ವಾಪಸ್ ತಗೊಂಡಿದ್ದು ಆಯ್ತು. ಇನ್ ಕೆಲವರೆಲ್ಲ ಇನ್ನೂ ಕಾಯ್ತಾ ಇದ್ದಾರೆ. ಅಂತವ್ರಿಗೋಸ್ಕರ ಈಗ ಇವ್ರ ಕೈಯಲ್ಲಿರೋದನ್ನ ಅವ್ರ ಕೈಗೆ ಕೊಡ್ಸೋ ಅಂತ ಚರ್ಚೆ ಇದು. ಇವ್ರ ಕೈ ಕೊಟ್ಟಿದ್ದಾರೆ, ನೋಡಪ್ಪ ಕೈ ಕೊಟ್ಟಿದ್ದೀನಿ ನಿಂಗೆ, ಬಾಯಿಗೆ ಹಾಕೊಳಕ್ಕೂ ಮೊದಲು ಅವ್ರಿಗೆ ಕೊಟ್ಬಿಡು ಅಂದಂಗಿದು. ಯಾರು ಕೊಡ್ತಾರ ಅಷ್ಟು ಸುಲಭವಾಗಿ? ಅದು ಕೂಡ ರಾಜಕಾರಣದಲ್ಲಿ ನಿಕೇಶ್ ಅಷ್ಟು ಸುಲಭನಾ? ಹಿಂಗಾಗಿ ನಮ್ಮ ಗೋವಿಂದಣ್ಣರು ಹಿಂಗೆ ಸುತ್ತೋಡಿತಾ ಇರ್ತಾರಲ್ಲ, ಆ ಕಡೆನೂ ಒಂದು ರೌಂಡ್ ಹೋಗಿದ್ರು. ಯಾವ ಕಡೆ? ಮಾಗಡಿ ಕಡೆ, ಹಂಗೆ ನಾಗಮಂಗಲದ ಕಡೆನೂ ಹೋಗಿದ್ರು, ಈ ಕಡೆ ಹಾಸನ ಅರಸೀಕೆರೆ ಕಡೆನೂ ಹೋಗಿದ್ರು. ಯಾಕಂದ್ರೆ ಅಲ್ಲೇ ಈಗ ಈ ಮೂರು ದಿಕ್ಕಿದೆಯಲ್ಲ, ಈ 3 ದಿಕ್ಕಿನಿಂದನೇ ರಾಜೀನಾಮೆ ಕೊಡಿಸಿ ಈಗ ಇನ್ನೊಬ್ರಿಗೆ ಕೊಡಿಸ್ಬೇಕು ಅಂತೇಳಿ. ಈಗ ಲೇಔಟ್ ಕೃಷ್ಣಪ್ಪನವ್ರಿಗೆ ಏನಾದ್ರು ಮಿನಿಸ್ಟರ್ ಮಾಡ್ಬೇಕಂದ್ರೆ ಯಾರಾದ್ರೂ ಒಬ್ರು ಒಕ್ಕಲಿಗ ಸಚಿವರ ಪೈಕಿ ಒಬ್ರ ಹತ್ರ ರಾಜೀನಾಮೆ ಕೊಡಿಸ್ಬೇಕು ಅಂತೇಳಿ ಕಾನ್ಸೆಪ್ಟ್ ಚರ್ಚೆ ಆಗ್ತಿರೋದು. ಈ ವಿಧಾನಸೌಧ ಕಾರಿಡಾರ್ ಎಲ್ಲ ಟಾಕ್ ಇದೀಗ ನಡೀತಾ ಇರೋದು. ಸರಿ, ಹಂಗಾದ್ರೆ ಈ 3ರಲ್ಲಿ ಯಾರು? ಯಾಕೆ ಆ 3 ಯಾರು ಅನ್ನೋದು ಬರ್ತದ್ರಲ್ಲಿ. ಈಗ ಮತ್ತಿಬ್ರು, ಈಗ ಒಂದು ಕೃಷ್ಣ ಬೈರೇಗೌಡರು, ಮತ್ತೊಂದು ರಾಮಲಿಂಗಾರೆಡ್ಡಿ, ಇಬ್ರು ಕೂಡ ಸೀನಿಯರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಅನ್ನೋದೆಲ್ಲ ಚರ್ಚೆ. ಇವರು 3 ಜನ ಕೂಡ JDS ಇಂದ ಬಂದವರು ಅನ್ನೋದೊಂದು ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು. ಸರಿ, ಹಂಗಾರೆ ಈ 3ರಲ್ಲಿ ಯಾರು ರಾಜೀನಾಮೆ ಕೊಡೋದು? ಆ ಡಿಸ್ಕಷನ್ ಬಂದ ಕೂಡಲೇ ಫಸ್ಟ್ ಮೊದಲು HC ಬಾಲಕೃಷ್ಣ ಅವರು ನಾನ್ ರೆಡಿ, ತ್ಯಾಗ ಮಾಡಕ್ ನಾನು ರೆಡಿ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರು. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ಬಿಟ್ಟು ಹೇಳಿದ್ರು ಅವರು, ನಾನ್ ರೆಡಿ ಇದೀನಿ ರಾಜೀನಾಮೆ ಕೊಡಕ್ಕೆ, ತ್ಯಾಗ ಮಾಡಕ್ ರೆಡಿ ಅಂತ ಹೇಳಿ. ಸರಿ ಆಯ್ತು. ಆಮೇಲೆ ಚಲುವರಾಯಸ್ವಾಮಿ ಅವ್ರನ್ನ ಮಾತಾಡ್ತಿದ್ರು. ಚಲುವರಾಯಸ್ವಾಮಿ ಅವರೇ ಹಂಗೆಲ್ಲ ಆಗೋದೇ ಇಲ್ಲ, ಎಲ್ಲಾದ್ರೂ ಮಿನಿಸ್ಟರ್ ಮಾಡ್ಬಿಟ್ಟು ರಾಜೀನಾಮೆ ಕೊಡಿಸ್ಬಿಟ್ಟು ಇನ್ನೊಬ್ರಿಗೆ ಕೊಡ್ಸೋದಿದ್ಯಾ ಅಂತ ಅವ್ರು ಕೇಳಿದ್ರು. ಅಲ್ಲೇ ಅವ್ರ ಜೊತೆನೇ HC ಬಾಲಕೃಷ್ಣ ಇದ್ರು. ಅವಾಗ ಮತ್ತೆ ಕೇಳಿದ್ರು, ಸರ್ ನೀವು ಹಿಂಗೆ ಹೇಳಿದ್ರಲ್ಲ, ನೀವೇನು ಹೇಳ್ತೀರಿ ಅಂತೇಳಿ. ಅಷ್ಟೊತ್ತಿಗಾಗಲೇ ಸ್ವಲ್ಪ ಪ್ಲೇಟ್ ಚೇಂಜ್ ಆಗಿತ್ತು. ಏನಂದ್ರೆ ಗೊತ್ತವರು, ಇಲ್ಲ ಅವೆಲ್ಲ CM ವಿವೇಚನೆಗೆ ಬಿಟ್ಟಿರೋಂಥ ವಿಷಯ. CM ನಾನು ಕೊಟ್ಟರು CM ತಗೊಳ್ಳಲ್ಲ ಅನ್ನೋ ಅರ್ಥದಲ್ಲಿ ಅವ್ರ ಮಾತು. ಇನ್ನು ಅವ್ರ ಆಪ್ತ ಮೂಲಗಳಂತೂ ಅದೆಲ್ಲ ಎಲ್ಲರೂ ಆಗುತ್ತೆ, ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡಲ್ಲ ಅಂತಲೇ ಅವ್ರ ಆಪ್ತ ಮೂಲಗಳು ಹೇಳ್ತಾ ಇವೆ. ಇನ್ನು ನಮ್ಮ ಗೋವಿಂದಣ್ಣವ್ರು ಅರಸೀಕೆರೆಗೆ ಹೋಗಿದ್ರು. ಯಾರಿಗೆ? ಶಿವಲಿಂಗೇಗೌಡ್ರಿಗೆ ಕೇಳಿದ್ರು. ಅವರು ಬಾಲಕೃಷ್ಣ ಕೊಡ್ತೀನಿ ಅಂತ ಇದ್ದಾರಲ್ಲ, ಅವ್ರ ಹತ್ರ ತಗೊಂಡ್ಬಿಡಿ ರಾಜೀನಾಮೆ ಅಂದ್ರಂತೆ. ಅಂದರೆ ನಾನಂತೂ ಕೊಡಲ್ಲ, ಹೆಂಗಿದ್ರು ಬಾಲಕೃಷ್ಣ ರೆಡಿ ಇದ್ದೀನಿ ಅಂತಿದ್ದಾರಲ್ಲ, ಬಾಲಕೃಷ್ಣನೇ ಕೊಡಲಿ ಅಂತೇಳಿ. ಅಂದ್ರೆ ಈಗ 3ರಲ್ಲಿ ಯಾರು? ತ್ಯಾಗರಾಜರಲ್ಲಿ ವೀರೇಂದ್ರ, ಈಗ 3ರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಕೃಷಿ ಸಚಿವರಾಗಿ ಬಹಳ ಖುಷಿ ಪಟ್ಟಿದ್ರು ಚಲುವರಾಯಸ್ವಾಮಿ ಅವರು, ಉಳಿದವ್ರು ಇಬ್ರು ಇಲ್ಲ. ಈಗ ಫಸ್ಟ್ ಟೈಮ್ ಆಗ್ತಾ ಇರುವಂತದ್ದು. ಅದು ಕೂಡ ಬಾಲಕೃಷ್ಣ ಅವರು ಹೋದಲ್ಲಿ ಬಂದಲ್ಲ DK ಶಿವಕುಮಾರ್ CM ಆಗ್ಬೇಕು ಅಂತೆಲ್ಲ ಪಟ್ಟಿ ಇಟ್ಕೊಂಡು ಕೂತ್ಕೊಂಡು, ಅಂದ್ರೆ ಎಷ್ಟು ದೊಡ್ಡ ಆಕಾಂಕ್ಷೆ ನೀವು ಲೆಕ್ಕ ಹಾಕಿ ಆ ಸಂದರ್ಭ ಕೊಡ್ತಾರಾ ಅಂತ. ಈಗ ಏನಾಗ್ತಿದೆ ಗೊತ್ತಾ ನಿಕೇಶ್? ಈಗ ಕೆಲವು ಸತಿ ನೀವು ನ್ಯೂಸಲ್ಲಿ ನೋಡ್ತಾ ಇರ್ತೀರಿ. ಹೌದು, ಈ ವಾಯುಭಾರ ಕುಸಿತ, ಉತ್ತರ ಒಳನಾಡಿನಲ್ಲಿ ವಾಯುಭಾರ ಕುಸಿತ, ಬೆಂಗಳೂರಿನಲ್ಲಿ ಮಳೆ ಅಂತ. ಹೌದು, ಅಲ್ಲೆಲ್ಲೋ ವಾಯುಭಾರತ ಕುಸಿತ ಆದ್ರೆ ಇಲ್ಲಿ ಮಳೆ ಆಗ್ತಾ ಇರುತ್ತೆ. ಕಾಂಗ್ರೆಸ್ ಅಲ್ಲಿ ಹಂಗೂ ಕೆಲವು ಬೆಳವಣಿಗೆಗಳಾಗ್ತಾ ಇರುತ್ತೆ ಇಲ್ಲಿ ಅಂತ. ಈ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಇದ್ದ 3 ವರ್ಷದಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ರು, ಎಲ್ಲ ಅವರು ರಾಜಕೀಯವಾಗಿ ನಡ್ಸ್ಕೊತಾ ಇದ್ರು. ಆದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಈಗ ಎಷ್ಟೋ ಜನ ಏನಂತಿದ್ರು ಗೊತ್ತಾ?
ಸಿದ್ದರಾಮಯ್ಯವ್ರು ಎಲ್ಲಿ ಬಿಟ್ಕೊಡ್ತಾರೆ, ಅವ್ರು ಬಿಟ್ಕೊಡಲ್ಲ, ಇವ್ರು CM ಆಗಲ್ಲ ಅಂತಿದ್ರು. ಅದು ಅವರಿಗೆ ಒಲ್ದು ಬಂತು ಒಂಥರ. ಸಿದ್ದರಾಮಯ್ಯವ್ರು ಬಹಳ ಸ್ಮೂತಾಗಿ ರಾಜೀನಾಮೆ ಕೊಟ್ಟರು, ಹ್ಯಾಂಡ್ ಓವರ್ ಮಾಡಿಬಿಟ್ರು. ಇವರು ಮುಖ್ಯಮಂತ್ರಿನೂ ಆದರು. ಅಷ್ಟೇ ಅಲ್ಲ, ಈ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ. ಅಂದರೆ ಈ ಶಾಪವೇ ವರವಾಗಿ ಬರೋದು, ಗೊತ್ತಾಯ್ತಾ? ಅಂದರೆ ಮಾರುವೇಷದಲ್ಲಿ ಬರುತ್ತಂತೆ ಇವರಿಗೆ, ಯಾವುದೋ ಆಶೀರ್ವಾದ, ವರ ಇವೆಲ್ಲ. ಸೊ ಹಂಗೆ ಬರ್ತಾ ಇದೆ DK ಶಿವಕುಮಾರ್ ಅವರಿಗೆ. ನೋಡಿ, ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೊಂದು. ಮೊನ್ನೆ ಒಂದು ಸರ್ವಪಕ್ಷ ಸಭೆ ಆಯ್ತು ನಿಕೇಶ್. ಅದೇ ವಿಚಾರಕ್ಕೆ ಬರ್ತೀನಿ ವೀರೇಂದ್ರ. ಯಾಕಂತ ಹೇಳಿದ್ರೆ ನೀವೇ ಹೇಳಿ ಅಂತ. ಅಲ್ಲ, ನಿಮ್ಮ ಮೂಲ ಈಗ ಹೇಳ್ತಾ ಇದೆ ಅಲ್ವಾ, ಗುಸುಗುಸು ಗೋವಿಂದಣ್ಣ. ಹೌದು. ಹಾಗೆ ನಂದು ಒಂದು ಉನ್ನತ ಮೂಲ ಇದೆ, ಹೇಳಿ. ಆ ಉನ್ನತ ಮೂಲ ಹೇಳ್ತಾ ಇರುವಂತದ್ದು ಈಗ DK ಶಿವಕುಮಾರ್ ಸರ್ಕಾರ ಇದೆಯಲ್ಲ, ಅದ್ರಲ್ಲಿ ಕೂಡ ಲಕ್ಕಿ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಬರ ಆಯ್ತು, ನೆರೆ, ಬರ, ಇದ್ರ ಮಧ್ಯೆ ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಮೊನ್ನೆ 1 ವೀಕ್ ಅಲ್ಲೇ ಆಗಿರುವಂತದ್ದು ಸರ್ವಪಕ್ಷ ಸಭೆ ಕರೆದ್ರು. ಆ ಸಂದರ್ಭದಲ್ಲಿ ಬರ ವೀಕ್ಷಣೆ, ಬರ ವಿಚಾರದ ಬಗ್ಗೆ ನೀವು ಘೋಷಣೆ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಆಯ್ತು. ಆ ಸಂದರ್ಭದಲ್ಲಿ ಏನಾಯ್ತು, ಈಗ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ರು ಯಾರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು. ಅವ್ರು ಹೇಳೋ ಪ್ರಕಾರ ಅಯ್ಯೋ DK ಸರ್ಕಾರಕ್ಕೆ ವರುಣನ ಕೃಪೆ ಇದೆ ಅಂತ ಹೇಳ್ಬಿಟ್ರು. ಅದೇ ತರ ಲಕ್ಕಿ ಇನ್ನೊಂದು ಹೇಳೋಕ್ ನಾನು ಹೊರಟಿರುವಂತ, ಈಗ ಈ ತಮಿಳ್ನಾಡಲ್ಲಿ ಎಲ್ಲಾದ್ರೂ ಸೈಕ್ಲೋನ್ ಆದ್ರೆ ಬೆಂಗಳೂರಲ್ಲಿ ಮಳೆ ಬರುತ್ತೆ. ಅದೇ ತರ ಈ DK ಶಿವಕುಮಾರ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಕೇಂದ್ರ ಸರ್ಕಾರ ಏನ್ ಮಾಡೋಕ್ ಹೊರಟಿದೆ, 1 ನೇಷನ್ 1 ಎಲೆಕ್ಷನ್ ಮಾಡೋಕ್ ಹೊರಟಿದೆ. ಅದಕ್ಕೆ ಸಂಖ್ಯೆ ಬಲ ಕೂಡ ಇದೆ. ಅದ್ ಇನ್ ಕೇಸ್ ಪಾಸ್ ಆದ್ರೆ, ಈಗ ನಾನು ಮಾತಾಡೋಕ್ ಬರ್ತಾ ಇರುವಂತ ಪಾಯಿಂಟ್ ಆಫ್, ಇಲ್ಲಿ ಇನ್ ಕೇಸ್ ಏನಾದ್ರೂ 1 ವರ್ಷ ಇವ್ರನ್ನ ಕಂಟಿನ್ಯೂ ಮಾಡಿಸಿ, ಈಗ ಯಾರನ್ನೆಲ್ಲ ಮಾಡಿಸಿದ್ರಲ್ಲ ಸಚಿವಗಿರಿ, ಮತ್ತೆ 1 ವರ್ಷ ಅವರಿಗೆ ಸಪರೇಟ್ ಇನ್ನೊಬ್ರನ್ನ ಆಯ್ಕೆ ಮಾಡೋ ಸೆಕೆಂಡ್ ಬ್ಯಾಚ್ ಅಂತ, ಆತರ ಏನಾದ್ರೂ ನಿರೀಕ್ಷೆ ಇದೆಯಾ? ನೀವು ಹೇಳಿದ ಪಾಯಿಂಟ್ ಹೆಂಗಾಯ್ತು ಗೊತ್ತಾ? ಹೆಂಗೋ ಅವರು ಏನೋ ಮಾಡಿ ಹಿಂಗೆಲ್ಲ ಹೇಳ್ಬಿಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಎಲ್ಲ ಸ್ವಲ್ಪ ತಿಳಿ ಮಾಡ್ತಾ ಇದ್ರು, ನೀರನ್ನ ತಿಳಿ ಮಾಡ್ತಾ ಇದ್ರು. ನೀವು ಸೈಜ್ಗಳು ಎತ್ತಾಕ್ಬಿಟ್ರಿ ಅದಕ್ಕೆ. ಯಾಕೆ? ಅಲ್ಲ, ಈಗ ಹೆಂಗೋ ನೋಡಪ್ಪ, ಅವ್ರು ರಾಜೀನಾಮೆ ಕೊಡ್ತೀನಿ, ನೀ ಸುಮ್ನಿರು ಅಂತಲಿ ಸುಮಾರು ಜನಕ್ಕೆ ಸುಮ್ನಿರ್ಸಿದ್ದಾರೆ. ನೀವೇನ್ ಅನ್ಬಿಟ್ರಿ, ಇಲ್ಲ ಈಗೇನು ರಾಜೀನಾಮೆ ಕೊಡ್ಸಲ್ಲ, ಇನ್ನೂ ಎರಡು ವರ್ಷ ಇದೆ, ಆಮೇಲೆ 2029 1 ನೇಷನ್ 1 ಎಲೆಕ್ಷನ್ ಬಂದ್ರೆ ಅಲ್ಲಿವರೆಗೂ ಹೋಗುತ್ತೆ. ಅಲ್ಲಿ ಅವಾಗ ಫಸ್ಟ್ 1 ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತ ಹೇಳ್ತಾ ಇದ್ದೀರಿ. ಅದು ನಿಜಾನೇ, ಅದು ಹೆಂಗಾಗುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ಹೆಂಗೋ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಕೇಶ್. ಈಗ ಯಾರು ರಾಜೀನಾಮೆ ಕೊಡ್ತಾರೆ, ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡೋದು ಆಗದ ಹೋಗದ, ಅದೆಲ್ಲ ಹೌದಾ? ಯಾರು ಕೊಡ್ತಾರೆ ಹೇಳಿ? ಈಗ ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರಿಗೆ ನೀವು ಫೋನ್ ಮಾಡಿಬಿಟ್ಟು ಆಫ್ ದ ರೆಕಾರ್ಡ್, ಅವ್ರಿಗೆ ಬೇಡ, ನಮ್ ಗೋವಿಂದಣ್ಣರಿಗೆ ಕೇಳ್ಬಿಡಿ, ಎಲ್ಲ ಕತೆ ಹೇಳ್ಬಿಡ್ತಾರೆ. ಬಟ್ ನೀವ್ ಹೇಳ್ತಿರೋ ಪಾಯಿಂಟ್ ಏನಂದ್ರೆ, ಅದು ಒಂದಿದೆ. ಈಗ ಲಾಸ್ಟ್ ಏಪ್ರಿಲ್ 16ನೇ ತಾರೀಕು ನಿಮ್ಗೆ ನೆನಪಿರ್ಬೋದು, ಕೇಂದ್ರ ಸರ್ಕಾರ ಬಜೆಟ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ, ತಿದ್ದುಪಡಿ ವಿಧೇಯಕ, ಅದ್ರ ಜೊತೆನೆ ಡಿಲಿಮಿಟೇಷನ್ ಬಿಲ್ ತಂದಿದ್ರು. ಅವಾಗ DMK ಅವರು, ಕಾಂಗ್ರೆಸ್ ಅವರು ಎಲ್ಲ ಮುಂದೆ ನಿಂತು ಅದನ್ನ ವಿರೋಧ ಮಾಡಿ ಬೀಳ್ಸೇ ಬಿಟ್ರು ಅದನ್ನ. ಹೌದಾ? ಬಿದ್ದೋಯ್ತದು ವೋಟಿಂಗ್ ಅಲ್ಲಿ 48 ವೋಟ್ ಕಡಿಮೆ ಆಯ್ತು. ಹೌದು. ಯಾಕಂದ್ರೆ ಅದು ಸಂವಿಧಾನ ತಿದ್ದುಪಡಿ ವಿಧೇಯಕ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ, ಸಂವಿಧಾನ ತಿದ್ದುಪಡಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ 2/3 ಮೆಜಾರಿಟಿ ಬೇಕು. ಬಟ್ ಈಗ ಅದೇ ಡಿಸ್ಕಷನ್ ಪಾಯಿಂಟ್ ಮತ್ತೆ ಈಗ ಅಲ್ಲಿ ಹೋಗ್ಬೇಕು, ನೀವು ಪಾರ್ಲಿಮೆಂಟಿನ ಮೊಗಸಾಲೆಗೆ ಹೋಗ್ಬೇಕು ನಿಕೇಶ್. ಅಲ್ಲೇನ್ ಗೊತ್ತಾ ಟಾಕು, ಈ ಸತಿ ಮಾಡೇ ಮಾಡ್ತಾರೆ. ಮಹಿಳಾ ಮೀಸಲಾತಿ ವಿಧೇಯಕ, ತಿದ್ದುಪಡಿ ವಿಧೇಯಕ ಮತ್ತು ಡಿಲಿಮಿಟೇಷನ್ ಬಿಲ್ ಎರಡನ್ನೂ ಪಾಸ್ ಮಾಡ್ಕೋತಾರೆ. ಅದ್ ಹೆಂಗ್ ಮಾಡ್ಕೋತಾರೆ? ಆ ಪ್ರಶ್ನೆ ಬರುತ್ತಲ್ವಾ, ಲಾಸ್ಟ್ ಟೈಮ್ ಬಿದ್ದೋಗಿತ್ತಲ್ಲ. ಹೌದು. ಈವನ್ ನೀವು ತೆಗ್ ನೋಡಿದ್ರೆ ಅಜೆಂಡಾದಲ್ಲಿ, ಇವತ್ತಿನವರೆಗೂ ಅಜೆಂಡಾದಲ್ಲಿ ಅದು ಇಲ್ವೇ ಇಲ್ಲ. ಅದ್ ಹೆಂಗ್ ಬರುತ್ತೆ ಅಂತೇಳಿ ಅದು ಇರತ್ತೆ. ಏನಂದ್ರೆ ಒಂದು ಸ್ಪೆಷಲ್ ಸೆಷನ್ ಕರೆದು ಪಾಸ್ ಮಾಡ್ಕೋತಾರೆ. ಸರಿ, ಹಂಗಾರೆ ನಂಬರ್ಸ್ ಎಲ್ಲಿದೆ? ನೀವು ಕಳೆದ ಏಪ್ರಿಲ್ 16ಕ್ಕೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಆಗಿದೆ ಅಂದ್ರೆ ನಿಕೇಶ್ ನಿಮ್ಗೆ ಹೇಳ್ತೀನಿ. DMK ಕನಿಮೋಳಿ ಮುಂದೆ ನಿಂತು ವಿರೋಧ ಮಾಡಿದವ್ರು, ಹೌದಾ? ಹೌದು. ಇವತ್ತು DMK ಆಲ್ರೆಡಿ ಇವ್ರಿಗೆ ಸಪೋರ್ಟ್ ಮಾಡುವಂತ ಮಾತನ್ನ ಆಡ್ಬಿಟ್ಟಿದ್ದಾರೆ, ಹೌದಾ? ಯಾರು? ಸುಮಾರು 22 ಸಂಸದರಿರುವಂತ DMK. ಹೌದು. ಮತ್ತೊಂದ್ ಕಡೆ ಈ 3 ತಿಂಗಳಲ್ಲಿ ಏನೇನೆಲ್ಲ ಆಯ್ತು ನೋಡಿ. TMC ಪಾರ್ಟಿ ಅದೇ ಒಡೆದು ಇಬ್ಬಾಗ ಆಗಿ 1 ಪಾರ್ಟ್ ಹೋಗಿ ಆಲ್ರೆಡಿ NDA ಜೊತೆ ಸೇರ್ಕೊಂಡ್ಬಿಟ್ಟಿದೆ. UBT 1 ಫ್ರಾಕ್ಷನ್ ಹೋಗಿ ಏಕನಾಥ್ ಶಿಂದೆ ಬಣ, ಅದು ಕೂಡ NDA ಅಲ್ಲೇ ಇರೋದು. ಮತ್ತೊಂದು ಡೈರೆಕ್ಟ್ ಆಗಿ BJP. ಆಮ್ ಆದ್ಮಿ ಪಾರ್ಟಿಯವರು 7 ಜನ ಹೋಗಿ BJP ಸೇರ್ಕೊಂಡ್ರು. ಎಷ್ಟು ಜನ ನಿಮಗೆ ಹೇಳ್ತೀನಿ ನಾನು, ನೀವು ನಂಬಲ್ಲ. ಯಾಕಂದ್ರೆ ಹೆಂಗೆಲ್ಲ ಆಗ್ತಾ ಇದೆ ತೆರೆಮರೆಯ ಬೆಳವಣಿಗೆಗಳು ಅಂದ್ರೆ ಯಾರ್ಯಾರೆಲ್ಲ ಬಂದ್ಬಿಡ್ಬೋದು ಅಂತ. ಇವತ್ತು ಕೂಡ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆನ್ನೆದೊಂದಾಗಿದೆ, ಬೆಳಗ್ಗೆ ಒಣಗೆ ಇವತ್ತಿನೊಂದು ಹೇಳ್ತೀನಿ ನಿಮಗೆ. ನೆನ್ನೆ ಏನಾಗಿದೆ ಅಂದ್ರೆ, ಶಿರೋಮಣಿ ಅಕಾಲಿ ದಳ ಅವರು ಓಪನ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೇನ್ ಬೇಕು ನಿಮಗೆ ನಂಬರ್ಸ್? ಅದಾಗಿ ಹುಡ್ಕೊಂಡು ಬಂದಂಗೆ ಆಗ್ತಿದೆಯಲ್ಲ. ಅವರಿಗೂ ಅಷ್ಟೇ ಈ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋದು ಅವರಿಗೂ ಬರ್ತಾ ಇದೆ. ಇಲ್ಲಿ DK ಶಿವಕುಮಾರ್ ಅವರಿಗೆ, ಅಲ್ಲಿ ಮೋದಿ ಅಮಿತ್ ಶಾಗೆ. ಇವತ್ತೇನಾಗಿದೆ ಗೊತ್ತಾ, ಈ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಲೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ. ಈಗ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅವರು ಒಂದು 15 ದಿನದಿಂದ ನಿಮ್ಗೆ ನೆನಪಿರ್ಬೋದು, ನೀವು ನೋಡಿರ್ತೀರಿ. ಅವ್ರು ಹೋಗಿ ಮೋದಿ ಅವ್ರನ್ನ ಭೇಟಿಯಾಗಿದ್ರು. ಬರೀ ಭೇಟಿಯಾಗಿದ್ದಲ್ಲೇ ಅಷ್ಟೇ ಅಲ್ಲ, ಮತ್ತೇನು ಮಾಡಿದ್ರು ನಿಕೇಶ್? ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಬಂದ್ರು. ಹೌದು. ನರೇಂದ್ರ ಮೋದಿ ಅವರ ಕಾಲ್ ಮುಟ್ಟಿ
ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡಿ ಬಂದ್ರು. ಯಾರು? ಸುಪ್ರಿಯಾ ಸುಲೆ. ಶರದ್ ಪವಾರ್ ಅವ್ರನ್ನ ಸ್ವತಃ ನರೇಂದ್ರ ಮೋದಿ ಕೈ ಹಿಡ್ಕೊಂಡು ಬಂದು ಕಾರ್ ತನಕ ಬಂದು ಕೂರಿಸೋದ್ರು. ನಮ್ಮ ದೇವೇಗೌಡರನ್ನ ಕೂರಿಸೋಗ್ತಾರಲ್ಲ ಆ ರೀತಿ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲೂ ಕೂಡ ನಂಬರ್ಸ್ ಬರುತ್ತೆ ಅನ್ನೋದಿದೆ. ಹಂಗೆ ನಂಬರ್ಸ್ ಬಂದರು, ಇದು ಪಾಸ್ ಆದರೆ ಡಿಲಿಮಿಟೇಷನ್ ಬಿಲ್ಲು ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಇವೆಲ್ಲ ಪಾಸ್ ಆಯಿತು ಅಂದರೆ 2028ಕ್ಕೆಲ್ಲ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗೋದು 2029ಕ್ಕೆ ಅಂತ. ಇದನ್ನ ಅಶೋಕ್ ಪಟ್ಟಣ್ ಅವರೇ ಅಧಿಕೃತವಾಗಿ ಹೇಳಿಕೆನೂ ಕೊಟ್ಬಿಟ್ಟಿದ್ದಾರೆ. ಹಂಗೇನಾದ್ರೂ ಆಯ್ತು ಅಂದ್ರೆ ನಿಮ್ಮ ಪಾಯಿಂಟಿಗೆ ಅದು ಕನೆಕ್ಟ್ ಆಗುತ್ತೆ. ಏನು 29ರವರೆಗೂ ಹೋದ್ರೆ ಎಲೆಕ್ಷನ್, ಅವಾಗ ಕರ್ನಾಟಕದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ 1 ವರ್ಷ ಹೆಚ್ಚುವರಿ ಸಿಕ್ಕರೆ ಆಗ ನೀವು ಹೇಳಿದ್ರಲ್ಲ ಆ ಒಂದು ಫಾರ್ಮುಲಾ ವರ್ಕ್ ಆಗ್ಬೋದು. ಏನೋ ನೋಡ್ರಪ್ಪ, ಇನ್ನೂ ನನಗೆ 1 ವರ್ಷ ಎಕ್ಸ್ಟ್ರಾ ಸಿಗ್ತಾ ಇದೆ, ಕಡೆ 1.5 ವರ್ಷ ನಿಮಗೆಲ್ಲ ಮಾಡ್ತೀನಿ, ಈಗ ಮಿಸ್ ಆಗಿದೆ ನಿಮಗೆ, ಈಗ ಆಗಿರೋರು 1.5 ವರ್ಷ ಮಾಡಲಿ ಅಂತೇಳಿ ಸಮಾಧಾನ ಮಾಡುವಂತ ಸಾಧ್ಯತೆ ಇದೆಯಲ್ಲ, ಇದು ಒಂದು ಸಾಧ್ಯತೆ, ಅದು ಒಂದು ಆಯ್ಕೆ. ಅದಾಗದು ಹೋಗೋದು ಮುಂದೆ ಕಾಲದ ಕಾಲ ಕಾಲ ಏನ್ ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಮಾತಲ್ಲೇ ಹೇಳ್ಬಿಡ್ತೀನಿ. ಅದಕ್ಕೆಲ್ಲ ಉತ್ತರ ಯಾರು ಕೊಡ್ಬೇಕು? ಕಾಲ ಉತ್ತರ ಕೊಡುತ್ತೆ. ಎಸ್ ಯಾಕಂತ ಹೇಳಿದ್ರೆ ಆಯ್ಕೆ ಇದೆ, ಆದ್ರೆ ಒಪ್ಕೊಳ್ಳೋರು ಬೇಕಲ್ವಾ ಅಂತ. ಓಕೆ ವೀರೇಂದ್ರ, ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಈಗ ಮುಂದಿನ ಸುದ್ದಿ ಕಡೆ ಗಮನ ಕೊಡೋದಾದ್ರೆ, ಈ ಸಂಪುಟ ವಿಸ್ತರಣೆ ಆದಾಗಿನಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನವಹಿಸಿದ್ದು, ಮೌನವಾಗಿಯೇ ಅತೃಪ್ತಿ ವ್ಯಕ್ತಪಡಿಸಿದ್ದು ಹೈಕಮಾಂಡ್ ಕಣ್ಣಿಗೂ ಕೂಡ ಕಾಣಿಸಿದ್ದು. ಅದಕ್ಕೆ ಈಗ ಹೈಕಮಾಂಡ್ ನಾಯಕರು ಹೊಸ ಸೂತ್ರವನ್ನ ತಯಾರಿಸಿದ್ದು, ಅಧಿಕೃತ ನಿವಾಸ ಕಾವೇರಿಗೆ ಹೈಕಮಾಂಡ್ ಒಪ್ಪಿ ಸಿದ್ದು ಗೊತ್ತಾಗಿ ಅದನ್ನ ನಮ್ಮ ಗೋವಿಂದಣ್ಣ ಒಳನೋಟಕ್ಕೆ ಮುಟ್ಟಿಸಿದ್ದು. ಹಾಗೆ ಮುಟ್ಟಿಸಿರುವಂತ ಸುದ್ದಿಯಲ್ಲಿ ಏನಿದೆ ಬನ್ನಿ ಇವತ್ತಿನ ಒಳನೋಟದಲ್ಲಿ ನೋಡ್ಕೊಂಡು. ಸಿಟ್ಟು ಮಾಡ್ಕೊಂಡಿರೋ ಸಿದ್ದರಾಮಯ್ಯನವ್ರನ್ನ ಮುನಿಸು ತಳಿಸೋಗಿ ಇದೊಂದು ದಾರಿ ಇದೆ ನೋಡು, ಹಿಂಗ್ ಮಾಡಿದ್ರೆ ಸಾಹೇಬ್ರು ತಣ್ಣಗಾದ್ರೂ ಆಗ್ಬೋದೇನೋ ಅಂತ ಸಿದ್ದರಾಮಯ್ಯನವರ ಸಮಾಧಾನ ಮಾಡೋಕೆ ಯಾವುದೋ ಹೊಸ ದಾರಿ ಕಂಡು ಹಿಡಿದಿರೋ ಗುಸು ಗುಸು ಹೊತ್ತು ಬಂದಂಗಿತ್ತು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ಹೇಳ್ತಿದ್ದೀರಿ ನೀವು? ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಸಿಟ್ಟು ತಣಿಸೋಕಾಗುತ್ತಾ? ಅವ್ರ ಡಿಮ್ಯಾಂಡ್ಗಳು ಒಂದಾ ಎರಡ? ಬಸವರಾಜ್ ಶಿವಣ್ಣನವರನ್ನ ಮಿನಿಸ್ಟರ್ ಮಾಡಬೇಕು, ಜಮೀರ್ ಅಹ್ಮದ್ ಖಾನ್ ಅವರನ್ನ ಮಿನಿಸ್ಟರ್ ಪೋಸ್ಟ್ ಇಂದ ತೆಗಿಬೇಕು, ಗಾಯತ್ರಿ ಶಾಂತೇಗೌಡರನ್ನ ಮಿನಿಸ್ಟರ್ ಮಾಡಬಾರದು, ತಮ್ಮ ಬೆಂಬಲಿಗರಿಗೆ ಪ್ರಬಲ ಖಾತೆ ಕೊಡಬೇಕು. ಹಿಂಗೆ ಸಾಲು ಸಾಲು ಡಿಮ್ಯಾಂಡ್ಗಳಿರುವಾಗ ಅದನ್ನೆಲ್ಲ ಈಡೇರಿಸೋಕ್ಕಾಗುತ್ತಾ? ಈಡೇರಿಸೋಣ ಅಂತಂದ್ರೆ ಸಚಿವ ಸ್ಥಾನನೇ ಖಾಲಿ ಇಲ್ವಲ್ಲ. ಅದ್ ಹೆಂಗ ಸಿದ್ದರಾಮಯ್ಯನವರನ್ನ ಮುನಿಸು ತಡಿಸೋಕ್ ಸಾಧ್ಯ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಕರುಳಿನ ಕೂಗಿನ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಆದಾಗಿನಿಂದ ಸಿದ್ದರಾಮಯ್ಯನವರು ಮುನ್ಸ್ಕೊಂಡು ಮಾತೇ ಆಡ್ತಿಲ್ಲ. ಬೆಂಗಳೂರಿಗೆ ಬಂದ ಸುರ್ಜೇವಾಲಾಗೂ ಕ್ಯಾರೆ ಅಂದಿಲ್ಲ. ಅದ್ಯಾಕಂದ್ರೆ ಸಂಪುಟ ವಿಸ್ತರಣೆ ವೇಳೆ ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಆಗಿಲ್ಲ ಅನ್ನೋದು ಅವ್ರ ಬೇಸರಕ್ಕೆ ಕಾರಣ. ಮ್ಯಾಟ್ರಿಸ್ಟ್ ಸೀರಿಯಸ್ ಇರುವಾಗ ಅದೆಂಗ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡೋಕ್ ಸಾಧ್ಯ ಕೇಳಿದ್ರೆ, ದಿಲ್ಲಿಯ ಇಂದಿರಾ ಭವನದ ಮೂಲಗಳು ಅದಕ್ಕೊಂದು ದಾರಿ ಸಿಕ್ಕಿದೆ ಅಂತ ಗುಸು ಗುಸು ಮಾತಾಡಿದ್ದು ನಮ್ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಅದೇನಪ್ಪ ಗುಸುಗುಸು ಅಂದ್ರೆ, ಸದ್ಯ ವಿಧಾನ ಪರಿಷತ್ ಸದಸ್ಯರ ಪೈಕಿ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿದ್ದ ಗಾಯತ್ರಿ ಶಾಂತೇಗೌಡರಿಗೆ ಸಿದ್ದರಾಮಯ್ಯನವರ ವಿರೋಧದ ಕಾರಣಕ್ಕೆ ತಡೆಯೊಡ್ಡಿದ ಮೇಲೆ ಮತ್ತೆ ಅವರು ಸಚಿವರಾಗೋ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಲವು ಶಾಸಕರೇ ರಾಜೀನಾಮೆ ಬೆದರಿಕೆ ಒಡ್ಡಿರುವಾಗ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಸಚಿವರನ್ನಾಗಿ ಮಾಡೋ ಸಾಧ್ಯತೆ ಕಡಿಮೆ. ಹೀಗಾಗಿ ಈಗ ದಿಲ್ಲಿಯ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಯತೀಂದ್ರ ಅವರನ್ನ ಪರಿಷತ್ ಸಭಾ ನಾಯಕನ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡುವ ಫಾರ್ಮುಲಾ ದಿಲ್ಲಿಯ ಇಂದಿರಾ ಭವನದಲ್ಲಿ ರೆಡಿಯಾಗಿದೆಯಂತೆ. ವಿಧಾನ ಪರಿಷತ್ನಿಂದ ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಉಮಾಶ್ರೀ ಅವರನ್ನ ಉಪಸಭಾಪತಿ ಮಾಡೋಕೆ ತೀರ್ಮಾನ ಆಗಿ ಹೋಗಿದೆ. ಚೀಫ್ ವಿಪ್ ಸ್ಥಾನವನ್ನು ಸಿದ್ದರಾಮಯ್ಯನವರ ಆಪ್ತರ ಪೈಕಿ ಒಬ್ಬರಿಗೆ ಕೊಡೋ ಸಾಧ್ಯತೆ ಇದೆ. ಹೀಗೆಲ್ಲ ಮಾಡಿ ಹೇಗೋ ಸಿದ್ದರಾಮಯ್ಯನವರ ಮನತಣಿಸೋ ಪ್ಲಾನ್ ರೆಡಿ ಆಗಿದೆ ಅಂತ ದಿಲ್ಲಿಯ ಇಂದಿರಾ ಭವನದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಸಿದ್ದರಾಮಯ್ಯನವರ ಇದೇ ಮೌನದ ಉತ್ತರಕ್ಕೆ ಹೈಕಮಾಂಡೇ ತತ್ರಗೊಟ್ಟಿದ್ದಾರೆ. ಬದಲಾಗಿದೆ ಕೈ ರಾಜಕೀಯ ವಿಸ್ತರಣೆ ನಂತರ. ವಿಸ್ತರಣೆ ಬೆನ್ನಲ್ಲೇ ಸಿದ್ದರಾಮಯ್ಯ ಮೌನದ ಉತ್ತರವನ್ನ ಕೊಡ್ತಾ ಇದ್ದಾರೆ.
ಸಿದ್ದರಾಮಯ್ಯ ರಾಜಮೌನಕ್ಕೆ ನಾಳೆಗೆ 1 ವಾರ ಕಳೀತಾ ಇದೆ. ಈ ಮರ್ಮದ ಮೌನಕ್ಕೆ ಹೈಕಮಾಂಡೇ ತತ್ರಗೊಟ್ಟಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬ ನಾಯಕ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಅದು ವಾಗ್ವಾದ ಮತ್ತೊಂದಾಗಿ ಅಲ್ಲಿಗೆ ಶಮನ ಆಗ್ಬಿಡುತ್ತೆ. ಆದರೆ ಮೌನ ಎನ್ನುವಂಥದ್ದು ಪಕ್ಷಕ್ಕೂ ಹಾಗೆ ಸರ್ಕಾರಕ್ಕೂ ಡ್ಯಾಮೇಜ್ ತರಬಹುದು ಎನ್ನುವಂಥ ಆತಂಕ ಈಗ ಹೈಕಮಾಂಡ್ ಅಂಗಳದಲ್ಲಿರುವಂಥದ್ದು. ಅದಕ್ಕೆ ಈಗ ಹೈಕಮಾಂಡೇ ಹುಡುಕಿದ ಒಂದು ಹೊಸ ಸೂತ್ರ. ಏನದು? ಯತೀಂದ್ರ ಸಭಾನಾಯಕ ಮಾಡಿದ್ರೆ ಸಿದ್ದು ಹಾಗಾದ್ರೆ ಮಾತನಾಡ್ತಾರಾ ಅಂತ. ಮಿಕ್ಕಿದೆಲ್ಲ ಮರೆತು ಹೈಕಮಾಂಡ್ ಸೂತ್ರ ಸಿದ್ದು ಒಪ್ತಾರಾ? ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಮನವೊಲಿಕೆಗೆ ಹೈಕಮಾಂಡ್ ಮತ್ತೊಂದು ಫಾರ್ಮುಲಾವನ್ನ ರೆಡಿ ಮಾಡಿದೆ. ಅದರ ಬಗ್ಗೆ ಮಾತನಾಡಬೇಕು. ನನ್ನ ಕಲೀಗ ವೀರೇಂದ್ರ ಒಪ್ಪಂದ ಇದ್ದಾರೆ. ವೀರೇಂದ್ರ, ಈಗ ಸದ್ಯ ಈ ನಾಯಕರು ಅನ್ಸ್ಕೊಂಡವರು ಮಾತಾಡ್ತಿದ್ರೆ ಚಂದ. ಯಾಕಂತ ಹೇಳಿದ್ರೆ ಅದು ಮತ್ತೊಂದು ಸ್ಟೇಟ್ಮೆಂಟ್ ಸಿಗುತ್ತೆ, ವಾಗ್ಯುದ್ಧ, ಪ್ರತಿದಾಳಿ ಇದೆಲ್ಲ ಆಗಿ ಎಲ್ಲೋ ಒಂದ್ ಕಡೆ ಶಮನ ಆಗುತ್ತೆ. ಆದ್ರೆ ಮೌನ ಎನ್ನುವಂಥದ್ದು ಬಹಳ ಡೇಂಜರು. ಈಗ ಒಂದು ಸೂತ್ರವನ್ನ ರೆಡಿ ಮಾಡ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಹೈಕಮಾಂಡ್. ಅದರಲ್ಲೂ ಕೂಡ ಇದೇನಿದು, ಈಗ ವಿಧಾನಸಭೆಯಲ್ಲಿ CM ಇರ್ತಾರೆ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಅಂದ್ರೆ ಒಂದು ಮಿನಿಸ್ಟರ್ ಸಭಾನಾಯಕ ಮಾಡ್ತಾರೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸಭಾನಾಯಕ ಆಗ್ಬಿಟ್ರೆ ಈ ಕೋಪ ತಾಪ ಎಲ್ಲ ಕಡಿಮೆ ಆಗತ್ತಾ? ಮಾತಾಡ್ಬೋದಾ ಸಿದ್ದರಾಮಯ್ಯ? ಇದೇನ್ ಸೂತ್ರ ಅಂತ ನೀವು ಹೇಳಿದ್ರಲ್ಲ, ರಾಜಕೀಯ ನಾಯಕರೆಲ್ಲ ಮಾತಾಡ್ತಾ ಇದ್ರೆ ಚಂದ ಅಂತ. ನಿಮಗೆ ಚಂದ ನಿಕೇಶ್, ಅವ್ರಿಗೆ ಚಂದ ಆಗ್ಬೇಕಿದ್ರೆ ಮೌನ ವಹಿಸಿದ್ರೇನೆ ಕೆಲವು ಬಾರಿ ಅದು ಧಾಳ, ಅದೊಂದು ಅಸ್ತ್ರ ಅದು. ಈಗ ನಿಮಗೆ ಆಕ್ಚುಲಿ ಅವ್ರು ಮಾತಾಡದೇ ಇರೋದು ಅಷ್ಟು ಚಂದ ಕಾಣಲ್ಲ, ಬಟ್ ಅವ್ರಿಗೆ ಒಳಗೊಳಗೆ ಬಹಳ ಚಂದ. ಯಾಕೆ ಗೊತ್ತಾ? ಮಾತು ಬೆಳ್ಳಿ ಮೌನ ಬಂಗಾರ. ಅದೇ ಸೂತ್ರ ಈಗ ಅವ್ರು ಪಾಲಿಸ್ತಾ ಇರೋದು. ಅಲ್ಲಲ್ಲಿ ಇನ್ನೊಂದು ಇದೆ, ಮಗು ಹತ್ರ ಮಾತ್ರ ಅಮ್ಮ ಹಾಲು ಕೊಡ್ತಾರಂತ. ಹೌದು. ಈಗ ಅಳ್ಬೇಕಾಗಿರೋದು ಯಾರು? ಅಳ್ಬೇಕಾಗಿರೋದು ಯಾರು ನಿಕೇಶ್? ಇವರೇ ಅಳ್ಬೇಕು. ಇವ್ರು ಅಳಕ್ ಸಾಧ್ಯ ಇಲ್ಲ. ಈ ಸೀನಿಯಾರಿಟಿಗೆ ಹೋದ್ಮೇಲೆ 2 ಸತಿ ಮುಖ್ಯಮಂತ್ರಿ ಆದ್ಮೇಲೆ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಸುಮ್ನಿದ್ರೇನೆ ನಡೀತಲ್ಲ ಧಾಳ. ಇದಕ್ಕಿಂತ ಬೇರೆ ಪವರ್ಫುಲ್ ಇಲ್ಲ. ಈಗ ಸೈಲೆನ್ಸ್ ಇಸ್ ದ ಪವರ್ಫುಲ್ ಟೂಲ್. ಅದಕ್ಕಿಂತ ಪವರ್ಫುಲ್ ವೆಪನ್ ಇನ್ನೊಂದಿಲ್ಲ. ಅಂತ ವೆಪನ್ ನ ಬಳಸ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಹೇಳ್ತೀನಿ, ಇದು ಅವರಿಗೆ ಹಿಂದೆ ಬಹಳಷ್ಟು ಬಾರಿ ಯಶಸ್ಸು ತಂದ್ಕೊಟ್ಟಿದೆ. ಅವರು ಈ ಧಾಳ ಉರುಳಿಸ್ದಾಗೆಲ್ಲ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ನೀವು ಹೇಳ್ತೀರಿ, DK ಶಿವಕುಮಾರ್ ಅವರು KPC ಅಧ್ಯಕ್ಷರಾಗಿ ಬಂದು 1 ವರ್ಷ ಆಗಿತ್ತು ನಿಕೇಶ್. ಹೌದು. ಆಗ ಒಂದು ಮೇಯರ್ ಎಲೆಕ್ಷನ್ ಮೈಸೂರು ಮಹಾನಗರ ಪಾಲಿಕೆದು. ಆ ಎಲೆಕ್ಷನ್ಗೆ ಏನಾಗುತ್ತೆ, ಮೈಸೂರಲ್ಲಿ ಮೇಯರ್ ಎಲೆಕ್ಷನ್ DK ಶಿವಕುಮಾರ್ ಅವರು ತನ್ವೀರ್ ಸೇಠಿಗೆ ಜವಾಬ್ದಾರಿ ವಹಿಸ್ತಾರೆ. ಅವ್ರು ಹೋಗಿ ಏನ್ ಮಾಡ್ಬಿಡ್ತಾರೆ, JDS ಅವ್ರನ್ನ ಮೇಯರ್ ಮಾಡ್ಬಿಡ್ತಾರೆ, ಬೆಂಬಲ ಕೊಟ್ಬಿಟ್ಟು. JDS ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು ಮೈಸೂರಲ್ಲಿ JDS ಮೇಯರ್. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ವಿಷಯ. ಸಿದ್ದರಾಮಯ್ಯನವರು ಅವತ್ತು ತಾಳ್ತಾರೆ ನೋಡಿ ಮೌನ. ಅದು ಕೂಡ ಎಂತ ಟೈಮ್ ಅಂದ್ರೆ 2023 ವಿಧಾನಸಭಾ ಚುನಾವಣೆಗೆ ಒಂದು ಪ್ರಚಾರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಿತ್ತು. ಅದಕ್ಕೆಲ್ಲ ಫಿಕ್ಸ್ ಆಗಿತ್ತು. ಸಿದ್ದರಾಮಯ್ಯರು ನಾನು ಮನೆ ಬಿಟ್ಟು ಹೊರಗೆ ಬರಲ್ಲ, ಯಾವ ಚಟುವಟಿಕೆಯಲ್ಲೂ ಭಾಗವಹಿಸಲ್ಲ, ಮಾತೇ ಆಡಲ್ಲ ಅಂತ ಕೂತ್ಬಿಟ್ರು. ಯಾಕೆ ಅಂದರೆ ನನಗೆ ಗೊತ್ತಿಲ್ದಂಗೆ ನನ್ನ ಜಿಲ್ಲೆಯಲ್ಲಿ JDS ಜೊತೆ ನಾವು ಯಾರ ಜೊತೆ ಫೈಟ್ ಮಾಡ್ತಿದ್ದೀವೋ ಅವ್ರ ಜೊತೆ ಸೇರ್ಕೊಂಡು ಇವರು ಮೇಯರ್ ಪಟ್ಟಣ ಅವ್ರಿಗೆ ಕೊಡ್ತಾರೆ ಅಂದರೆ ನಾ ಸಹಿಸ್ಕೊಂಡಿರೋಕ್ಕಾಗುತ್ತಾ ಅಂಥೇಳಿ ಮೌನ, ಮಹಾಮೌನ ತಾಳ್ಬಿಟ್ರು ಅವರು. ಮಾತೇ ಆಡಲಿಲ್ಲ. ಅವಾಗ ಏನು ಮಾಡೋದು ಗೊತ್ತಾ, AICC ಇಂದ ಒಬ್ಬರು ಅಬ್ಸರ್ವರ್ನ ಕಳಿಸ್ತಾರೆ ಇಲ್ಲಿಗೆ. ಮಧು ಯಾಶ್ಕಿ ಗೌಡ್ ಅಂತ ಬರ್ತಾರೆ. ಅವ್ರು ಬಂದು ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸ್ಬಿಟ್ಟು, ನೋಡಿ ಆಯ್ತು ನೀವೇನು ಹೇಳಿದ್ರಿ ಎಲ್ಲ ನಾವು ಕೇಳ್ತೀವಿ, ಅದೇನಾಗಿದೆ ಎಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ ಅಂತೇಳಿ ಸ್ವತಃ AICC ಅಬ್ಸರ್ವರ್ ಮೈಸೂರಿಗೆ ಹೋಗಿ ತನ್ವೀರ್ ಸೇಠ್ ಅವ್ರನ್ನ ಮಾತಾಡಿಸಿ ಅಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನು ಕೂಡ ರಿಪೋರ್ಟ್ ತಗೊಂಡು ಕಡೆಗೆ ತನ್ವೀರ್ ಸೇಠ್ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ಅಷ್ಟೇ ಅಲ್ಲ, ತನ್ವೀರ್ ಸೇಠ್ ಬೆಂಬಲಿಗರು ಯಾರೆಲ್ಲ ಇದ್ರಲ್ಲಿ ಭಾಗಿದಾರರಾಗಿದ್ರಲ್ಲ ಅವ್ರನ್ನ ಉಚ್ಚಾಟನೆ ಮಾಡ್ಬಿಡ್ತಾರೆ, ಎಕ್ಸ್ಪೆಲ್. ಸೊ ಅಂದ್ರೆ ಏನು, ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಅವಾಗ? ಮಾತಾಡಿದ್ರ? ಇಲ್ಲ. ಬಂಡಾಯ ಇದ್ರಾ? ಇಲ್ಲ. ಸುಮ್ಮನೆ ಮೌನ ಮಾತಾಡದೆ ಸುಮ್ಮನೆ ಕೂತಿದ್ದಷ್ಟೇ. ಇಷ್ಟು ಕೆಲಸ ಆಗೋಯ್ತು. ಅವತ್ತು ನೋಡಿ, ಅವತ್ತು ಹಾಕಿದ ದಾಳ ಇವತ್ತಿಗೂ ಅದು ವರ್ಕ್ ಆಗಿದೆ. ಇವತ್ತು ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ಯಾ? ಇಲ್ಲ. ನೋಡಿ ಎಲ್ಲಿಂದ ಎಲ್ಲಿಗಿದೆ ಕನೆಕ್ಷನ್ ಅಂತ. ಸೊ ಮೌನ ಅವ್ರಿಗೆ ಬಹಳಷ್ಟು ಬಾರಿ ಈ ರೀತಿ ಪ್ರತಿಫಲ ಕೊಟ್ಟಿದೆ. ಈಗಲೂ ಕೂಡ ಮೌನದಿಂದ, ಈಗ ಮೌನ ಹೊರನೋಟಕ್ಕೆ ಏನು ಕಾಣಿಸ್ತಾ ಇದೆ, ಹೌದಪ್ಪ ಬಸವರಾಜ ಶಿವಣ್ಣ ಅವರಿಗೆ ಮಿನಿಸ್ಟರ್ ಮಾಡಿಲ್ಲ, ಅದು ಅವರಿಗೆ ಬೇಸರ ಇದೆ. ನೋಡು, ಗಾಯತ್ರಿ ಶಾಂತೇಗೌಡರು ಲಿಸ್ಟಿಗೆ ಹೆಸರು ಸೇರಿಸಿದ ಅವರಿಗೆ ಗೊತ್ತಿಲ್ಲ, ಹಂಗೆ ಸೇರಿಸ್ಬಿಟ್ರು ಅನ್ನೋದೆಲ್ಲ ಇದೆ. ಆದ್ರೆ ಮಾತಾಡಿದ್ರೆ ಅದೆಲ್ಲ ಮಾತಾಡ್ಬೇಕು. ಮಾತಾಡದೆ ಇದ್ರೆ ಯಾವ ಮೆಸೇಜ್ ಹೋಯ್ತೀಗ? ಏನ್ ಕೆಲಸ ಆಗ್ತಾ ಇದೆ? ಅವರ ಪುತ್ರನೇ ಈಗ ಸಭಾನಾಯಕ ಆಗ್ತಾರೆ ಅಂತ ಅಂದ್ರೆ ಮಾತಿಗಿಂತ ಮೌನ ಲೇಸು ಅನ್ನುವಂತ ಗಾದೆ ಮಾತಿದೆಯಲ್ಲ, ಸಿದ್ದರಾಮಯ್ಯವರಿಗೆ ಅದು ವರವಾಗಿ ಪರಿಣಮಿಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಥ್ಯಾಂಕ್ ಯು ವೀರೇಂದ್ರ. ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ್ದು ಚೆನ್ನಾಗಿದೆ. ಆ ಕಾಲದಲ್ಲಿ ಸಿದ್ದರಾಮಯ್ಯವರಿಗೆ ಏಜ್ ಇತ್ತು, ಮಾಸ್ ಲೀಡ್ರು, ಮುನ್ನಡ್ಕೊಂಡು ಹೋಗುವಂತ ಸಂಭವ ಇತ್ತು. ಆ ಸಂದರ್ಭದಲ್ಲಿ ಮೌನಕ್ಕೆ ಎಲ್ಲೋ ಒಂದ್ ಕಡೆ ಮಹತ್ವ ಸಿಕ್ತು. ಆದ್ರೆ ಈ ಮೌನಕ್ಕೆ ಎಲ್ಲೋ ಒಂದ್ ಕಡೆ ಮಹತ್ವ ಸಿಕ್ಕುತ್ತಾ? ಕಾದ್ ನೋಡೋಣ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಒಳನೋಟದ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದ್ದು.